ಮನೆಯೂಟ ಬಯಸಿದಂತ ಆರೋಪಿ ಪವಿತ್ರ ಗೌಡಗೆ ನಿರಾಸೆಯಾಗಿದೆ. 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿದೆ. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ರಾಜ್ಯ ಸರ್ಕಾರ ಸಲ್ಲಿಸಿರುವಂತದ್ದು. ಮನೆಯೂಟವನ್ನ ಬಯಸಿದ್ದಂತಹ ಪವಿತ್ರ ಗೌಡಗೆ ನಿರಾಸೆ ಉಂಟಾಗಿದೆ. 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ನೀಡಿತು. ಮನೆಯೂಟ ಒಂದ್ಸಲ ತರಿಸಬಹುದು, ವಾರಕ್ಕೊಂದ್ಸಲ ಅಂತ. ಅದನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ರಿಟ್ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿರುವಂತದ್ದು. ಕೊಲೆ ಆರೋಪಿ ಪವಿತ್ರ ಗೌಡಗೆ ಮನೆ ಊಟ ಇಲ್ಲ ಅನ್ನುವಂತ ನಿರಾಸೆ ಈಗ ಉಂಟಾಗಿದೆ. ವಾರಕ್ಕೊಂದ್ಸಲನಾದ್ರೂ ಮನೆ ಊಟ ನೀಡೋದಕ್ಕೆ ಆದೇಶ ನೀಡಿತು ಸಿಸಿಎಲ್ ಕೋರ್ಟ್. ಅದಕ್ಕೆ ಬ್ರೇಕ್ ಬಿದ್ದಿದೆ ಈಗ. ಮನೆ ಊಟಕ್ಕೆ ಆದೇಶಿಸಿದ್ದಂತ 57ನೇ ಸಿಸಿಎಚ್ ಕೋರ್ಟ್ನ ಆದೇಶವನ್ನ ಸೆಷನ್ಸ್ ಕೋರ್ಟ್ ಆದೇಶವನ್ನ ಹೈಕೋರ್ಟ್ ಈಗ ತಡೆಯಾಜ್ಞೆಯನ್ನ ನೀಡಿರುವಂತದ್ದು. ಫೆಬ್ರವರಿ 3ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಎಸ್, ಪವಿತ್ರ ಗೌಡ ಮತ್ತೆ ಲಕ್ಷ್ಮಣ್, ನಾಗರಾಜ್ ಮುಂತಾದವರು ಮನೆ ಊಟ ಬೇಕು, ಜೈಲಿನಲ್ಲಿ ಇರುವಂತ ಊಟ ನಮಗೆ ಸೆಟ್ ಆಗ್ತಾ ಇಲ್ಲ, ಅಟ್ಲೀಸ್ಟ್ ವಾರಕ್ಕೊಂದ್ಸಲ 2 ಸಲನಾದ್ರೂ ಮನೆ ಊಟ ಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು. ಹಾಗಾಗಿ 57ನೇ ಸಿಸಿಎಚ್ ಕೋರ್ಟ್ ಏನಿದೆ, ಮನೆ ಊಟವನ್ನ ವಾರಕ್ಕೊಂದು ಸಲ ನೀಡಬಹುದು ಅನ್ನೋದಾಗಿ ಆದೇಶವನ್ನ ಹೊರಡಿಸಿತ್ತು. ಆದ್ರೆ ಅದನ್ನ ಇವಾಗ ಹೈಕೋರ್ಟ್ ನಿರಾಕರಿಸಿರುವಂತದ್ದು. ಎಲ್ಲಾ ಕೈದಿಗಳು ಯಾವ ರೀತಿಯಾಗಿ ಜೈಲಿನಲ್ಲಿ ನೀಡುವಂತ ಆಹಾರವನ್ನೇ ಸೇವಿಸ್ತಾರೋ ಇವರು ಕೂಡ, ಈ ಪವಿತ್ರ ಗೌಡ ಅಂಡ್ ಗ್ಯಾಂಗ್ ಅವರು ಕೂಡ ಜೈಲಿನಲ್ಲಿ ನೀಡುವಂತ ಆಹಾರವನ್ನೇ ಸೇವಿಸಬೇಕು. ಇಲ್ಲ ಅಂತಾದ್ರೆ ಹೊರಗಿನ ಪ್ರಪಂಚಕ್ಕೆ ಬೇರೆ ರೀತಿಯಾಗಿ ಇದು ಬಿಂಬಿತವಾಗುತ್ತೆ. ಮೊದಲನೇದು, ಇವರಿಗೆ ಒಂದು ನ್ಯಾಯ, ಬೇರೆ ಕೈದಿಗಳಿಗೆ ಒಂದು ನ್ಯಾಯ. ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಒಬ್ಬ ನಟ, ಒಬ್ಬ ಸೆಲೆಬ್ರಿಟಿ ಅಥವಾ ಸೆಲೆಬ್ರಿಟಿಯ ಆಪ್ತರು ಅನ್ನೋದಕ್ಕೆ ಈ ರೀತಿಯಾಗಿ ಏನಾದ್ರೂ ಮನೆ ಊಟ ನೀಡೋದಕ್ಕೆ ಅವಕಾಶವನ್ನ ಕೊಟ್ರೆ ಹೊರಗಿನ ಪ್ರಪಂಚ ಬೇರೆ ರೀತಿಯಾಗಿ ಸರ್ಕಾರವನ್ನ ಜೊತೆಗೆ ಜೈಲ್ ಅಧಿಕಾರಿಗಳನ್ನ ನೋಡುತ್ತೆ. ಇರುವಂತ ಮರ್ಯಾದೆ ಏನಿದೆ ಅದನ್ನು ಕಳ್ಕೋತಾರೆ. ಹಾಗಾಗಿ ಎಲ್ರಿಗೂ ಕೂಡ, ಎಲ್ಲಾ ಕೈದಿಗಳು ಯಾವ ರೀತಿ ಜೈಲಿನಿಂದ ಬರುವಂತ ಆಹಾರವನ್ನ ಸೇವಿಸ್ತಾರೋ ಅದನ್ನೇ ಇವರು ಕೂಡ ಸೇವಿಸಬೇಕಾಗತ್ತೆ. ಇನ್ನು ಗುಣಮಟ್ಟದ ವಿಚಾರಕ್ಕೆ ಬಂದಾಗ ಹೊರಗಡೆ ಪ್ರಪಂಚ ಏನ್ ತಿಳ್ಕೊಳ್ಳುತ್ತೆ, ಆಗಿದ್ರೆ ಜೈಲಿನಲ್ಲಿ ನೀಡ್ತಾ ಇರುವಂತ ಆಹಾರ ಗುಣಮಟ್ಟದ್ದಾಗಿಲ್ವಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಹಾಗಾಗಿ ಪವಿತ್ರ ಗೌಡ ಆಸೆ ಏನಿತ್ತು, ಮನೆ ಊಟ ಸೇವನೆ ಆಸೆ, ಅದು ನಿರಾಸೆಯಾಗಿದೆ.